ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋವು ಕಲಿಸುವ ಪಾಠವನ್ನು ನಗು ಎಂದಿಗೂ ಕಲಿಸಲಾರದು. ಹೌದಲ್ವಾ ಸ್ನೇಹಿತರೆ? ಸೊ ನೋವಲ್ಲಿ ನಾವು ಕಲಿತಂತಹ ಪಾಠಗಳು ನಮ್ಮ ಜೀವನವನ್ನು ತುಂಬ ಚೆನ್ನಾಗಿ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಯಾಕಂದರೆ ಖುಷಿಯಲ್ಲಿ ನಿಮ್ಮ ಜೊತೆ ಎಲ್ಲರೂ ಬರ್ತಾರೆ. ಸೊ ನೀವು ಖುಷಿಯಾಗಿದ್ದೀವಿ ಅಂತ ಯಾರನ್ನಾರು ಕರೆದಾಗ, ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ಕರೆದಾಗ ಪ್ರತಿಯೊಬ್ಬರು ಕೂಡ ಬರ್ತಾರೆ. ಅವ್ರಿಗೆ ಟೈಮ್ ಇಲ್ಲ ಅಂದರೂ ಕೂಡ ಟೈಮ್ ಮಾಡ್ಕೊಂಡಾದರೂ ಬಂದು ನಿಮ್ಮ ಖುಷಿಲಿ ಭಾಗಿಯಾಗ್ತಾರೆ. ಆದರೆ ಈ ನೋವು ಅಥವಾ ಕಷ್ಟ ಅನ್ನೋದಿರುತ್ತಲ್ವ, ಇಂಥ ಸಮಯದಲ್ಲಿ ನೀವು ಯಾರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ಹಾಗೆ ಯಾರು ನಮಗೆ ಸಹಾಯಕ್ಕೆ ಬೇಕು ಅಂತ ನೀವೇ ಬಾಯ್ಬಿಟ್ಟು ಸ್ವತಃ ಕರೆದ್ರೂ ಕೂಡ ಯಾರು ಕೂಡ ಬರೋದಿಲ್ಲ. ಇನ್ ಕೇಸ್ ಟೈಮ್ ಮಾಡ್ಕೊಂಡಲ್ಲ, ಟೈಮ್ ಇದ್ದರೂ ಕೂಡ ನನಗೆ ಟೈಮ್ ಇಲ್ಲ, ಸೊ ನಾನು ಬ್ಯುಸಿ ಇದ್ದೀನಿ ಅಂತ ಈ ರೀತಿ ಹಲವಾರು ಕಾರಣಗಳನ್ನು ಕೊಟ್ಟು ನಿಮ್ಮಿಂದ ದೂರ ಇರೋಕ್ಕೆ ಅಂತಲೇ ಪ್ರಯತ್ನ ಪಡ್ತಾರೆ ಸ್ನೇಹಿತರೆ. ಹಾಗಾಗಿ ಹೇಳೋದು, ಜೀವನದಲ್ಲಿ ಕಷ್ಟ ಅಥವಾ ನೋವು ನಮ್ಗೆ ಆಗ್ತಾ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ನಮಗೆ ಕೆಲವೊಮ್ಮೆ ಅದನ್ನ ನಾವು ಹೊರಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಆದರೆ ಆ ನೋವಲ್ಲೂ ಕೂಡ ನಾವೊಂದು ಪಾಠನ ಕಲಿತೀವಿ ಅಲ್ವಾ, ಅದು ನಮ್ಮ ಜೀವನನ ತುಂಬ ಒಳ್ಳೆ ರೀತಿಯಾಗಿ ತಗೊಂಡೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಕೆಲವೊಂದು ನೋವುಗಳಿಗೆ ತುಂಬಾ ಬೆಲೆ ಇದೆ ಸ್ನೇಹಿತರೆ. ಆ ನೋವುಗಳು ನಮಗೆ ದೇವ್ರು ಕೊಡ್ತಾ ಇರೋದೇ ನಾವು ಯಾವುದರಿಂದಲೋ ಎಲ್ಲೋ ಮೋಸ ಹೋಗ್ತಾ ಇದ್ದೀವಿ, ಸೊ ಅದರಿಂದ ಹೊರಗಡೆ ಬರಬೇಕು, ಅದರಿಂದ ಒಂದು ಪಾಠನ ಕಲಿಬೇಕು ಅಂತ ಹೇಳಿ ಕೊಡ್ತಾ ಇರುತ್ತೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಸಮಯ ತಗೊಳ್ಬೋದು. ಹಾಗೆ ಅದರಿಂದ ಹೊರಗೆ ಬರೋಕ್ಕೂ ಕೂಡ ನೀವು ತುಂಬಾ ಕಷ್ಟಪಡ್ಬೋದು. ಆದರೆ ಪಟ್ಟಂತಹ ಕಷ್ಟಕ್ಕೆ ಖಂಡಿತವಾಗ್ಲೂ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಆದರೆ ನಮಗೆ ನಮ್ಮ ಮೇಲೆ ನಂಬಿಕೆ ಅನ್ನೋದು ಇರಬೇಕು. ನಮ್ಮ ಮೇಲೆ ಆತ್ಮವಿಶ್ವಾಸ ನಮಗೆ ಜಾಸ್ತಿ ಇದ್ದಾಗ ಮಾತ್ರ ಬರುವಂತಹ ಯಾವುದೇ ಕಷ್ಟ, ಯಾವುದೇ ನೋವಿದ್ರೂ ಕೂಡ ನಾವು ತುಂಬಾ ಸುಲಭವಾಗಿ ಹೊರಗಡೆ ಬರಬಹುದು. ಹಾಗೆ ಹೊರಗಡೆ ಬರುವಂತಹ ದಾರಿನೂ ಕೂಡ ಬೇರೆಯವರನ್ನು ಬೇಡೋದಕ್ಕಿಂತ ನಾವೇ ದಾರಿನ ಹುಡ್ಕೊಂಡು ಕೂಡ ಬರ್ಬೋದಲ್ವ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.